ಶ್ರೀ ಗಣೇಶಾಯ ನಮಃ. ಓಂ ಸಮರ್ಥ ಸದ್ಗುರು ಶ್ರೀ ಸಾಯಿನಾಥಾಯ ನಮಃ. ಶ್ರೀ ಸಾಯಿ ಲೀಲಾಮೃತ ಅಧ್ಯಾಯ 2. ಶ್ರೀ ಸಾಯಿಬಾಬಾನ ಜೀವನ ಅಧ್ಯಾಯ 2. ಎರಡನೇ ಸಾರಿ ಶಿರಡಿಗೆ ಬಂದಾಗಲೂ ಸಹ ಸಾಯಿ ಸ್ವಲ್ಪ ಕಾಲ ಆ ಬೇವಿನ ಮರದ ಕೆಳಗೆ ಇದ್ದರು. ಅವರ ಜುಟ್ಟನ್ನು ಉದ್ದವಾಗಿ ಬೆಳೆಸಿಕೊಂಡು ತಲೆಗೆ ಬಿಳಿಯ ರುಮಾಲನ್ನು, ನಡುವಿಗೆ ಲಂಗೋಟಿ, ಪೈಲ್ವಾನರ ಹಾಗೆ ಒಂದು ನಿಲುವಂಗಿ ಹಾಕಿಕೊಳ್ಳುತ್ತಿದ್ದರು. ಅವರು ಧನಿಕರು, ದರಿದ್ರರು, ತಮ್ಮನ್ನು ಗೌರವಿಸುವವರು, ತೃಣೀಕರಿಸುವವರು ಎನ್ನುವ ಭೇದವನ್ನರಿಯದ ಗಂಭೀರರು. ಅವರು ಆಗಾಗ ಅಲ್ಲಾಹನನ್ನು ಸ್ಮರಿಸುತ್ತಾ ಮಸೀದಿಯಲ್ಲೋ, ಗ್ರಾಮ ಪರಿಸರದಲ್ಲೋ, ಆ ಕಿರುಗಾಡಿನಲ್ಲೋ, ಕೆರೆಯ ದಡದ ಮೇಲಿರುವ ಮುಳ್ಳಿನ ಗಿಡದ ಕೆಳಗೋ ಒಂಟಿಯಾಗಿ ಕಾಲ ಕಳೆಯುತ್ತಿದ್ದರು. ಆಗಾಗ ತಮಗೆ ತಾವೇ ಮಾತಾಡಿಕೊಳ್ಳುತ್ತಿದ್ದರು. ಎದುರಿಗೆ ಯಾರಿಲ್ಲದಿದ್ದರೂ ಕೋಪದಿಂದ ಗಟ್ಟಿಯಾಗಿ ಬೈಯುತ್ತಲೋ, ಕಲ್ಲು ಬೀರುವೆನೆಂದು ಬೆದರಿಸುತ್ತಲೋ ಇರುತ್ತಿದ್ದರು. ದೆವ್ವ ಹಿಡಿದವರಂತೆ ಇದ್ದಕ್ಕಿದ್ದ ಹಾಗೆ ನೂಕಿಕೊಂಡು ಹೋಗುತ್ತಿದ್ದರು. ಆದ್ದರಿಂದ ಅವರನ್ನು ಜನ ಹುಚ್ಚು ಫಕೀರನೆಂದು ತಿಳಿಯುತ್ತಿದ್ದರು. ಲೆಂಡಿಯ ಹತ್ತಿರವಿರುವ ಒಂದು ದೊಡ್ಡ ತೊಟ್ಟಿಯಲ್ಲಿ ಗ್ರಾಮಸ್ಥರು ಪಾತ್ರೆ ತೊಳೆಯುತ್ತಿದ್ದರು. ಆ ನೀರನ್ನು ದನಗಳು ಕುಡಿಯುತ್ತಿದ್ದವು. ಬಹಳ ಕಾಲದವರೆಗೆ ಸಾಯಿಯೂ ಕೂಡ ಆ ನೀರನ್ನೇ ಕುಡಿಯುತ್ತಿದ್ದರು. ಆದ್ದರಿಂದ ಆ ಗ್ರಾಮಸ್ಥರು ಅವರನ್ನು ಸಿಹಿ ನೀರಿನ ಬಾವಿಯ ಹತ್ತಿರಕ್ಕೆ ಬರಲು ಬಿಡುತ್ತಿರಲಿಲ್ಲ. ಆದರೂ ತಾತ್ಯಾನ ತಾಯಿ ಬಾಯಿಯಾಜಿ ಬಾಯಿ ಆತನಿಗೆ ಮಾಡಿದ ಸೇವೆ ಅನನ್ಯ. ಆಕೆ ನಿತ್ಯವೂ ನಿಯಮವಾಗಿ ಭೋಜನವನ್ನು ಒಂದು ಬುಟ್ಟಿಯಲ್ಲಿಟ್ಟುಕೊಂಡು ಸಾಯಿ ಎಲ್ಲಿದ್ದರೂ ಸರಿ ಹುಡುಕಿ ಊಟ ಮಾಡಿಸದ ಹೊರತು ತಾನೇನನ್ನು ತಿನ್ನುತ್ತಿರಲಿಲ್ಲ. ಒಂದೊಂದು ಸಾರಿ ಮುಳ್ಳು ಪೊದೆಯನ್ನು ಲೆಕ್ಕಿಸದೆ ಕಿರುಗಾಡಿನಲ್ಲಿ ಆತನಿಗೋಸ್ಕರ ಹುಡುಕಾಡಬೇಕಾಗುತ್ತಿತ್ತು. ಆತ ಏಕಾಂತವಾಗಿ ಧ್ಯಾನಸ್ಥನಾಗಿ ಕುಳಿತಿದ್ದರೆ ಅವರ ಮುಂದೆ ಎಲೆ ಹಾಕಿ ಬಡಿಸಿ ಅದನ್ನು ಕಲಿಸಿ ಮಗುವಿಗೆ ತಿನ್ನಿಸುವ ಹಾಗೆ ತಿನ್ನಿಸುತ್ತಿದ್ದಳು. ಆಕೆಯ ಶ್ರಮವನ್ನು ನೋಡಲಾರದೆಯೋ ಏನೋ ಕೆಲವೇ ದಿನಗಳಲ್ಲಿ ಸಾಯಿ ತಿರುಗುವುದನ್ನು ನಿಲ್ಲಿಸಿ ಮಸೀದಿಯಲ್ಲಿ ಇರತೊಡಗಿದರು. ಆಕೆ ಸಲ್ಲಿಸಿದ ಸೇವೆಯನ್ನು ಎಂದೂ ಮರೆಯದೆ ಆಕೆಯ ಮಗನಾದ ತಾತ್ಯಾನನ್ನು ಕಣ್ಣಿನ ರೆಪ್ಪಿನ ಹಾಗೆ ಕಾಪಾಡುತ್ತಿದ್ದರು. ಕೊನೆಗೆ ಆತನ ಪ್ರಾಣ ರಕ್ಷಣೆಗಾಗಿ ತನ್ನ ಪ್ರಾಣವನ್ನೇ ಅರ್ಪಿಸಿದರೆಂದು ಹೇಳುತ್ತಾರೆ ಭಕ್ತರು. ಕೃತಜ್ಞತೆಗೆ ಇನ್ನೊಂದು ಹೆಸರು ಸಾಯಿ. ಒಂದು ಸಾರಿ ಕೆಲವು ದಿನಗಳು ಧಾರಾಕಾರವಾಗಿ ಮಳೆ ಸುರಿದು ಊರೆಲ್ಲ ನೀರು ತುಂಬಿತು. ಮಳೆ ನಿಲ್ಲುವವರೆಗೂ ಭಕ್ತರು ಸಾಯಿ ದರ್ಶನಕ್ಕೆ ಹೋಗಲಾರದೆ ಹೋದರು. ಮಳೆ ನಿಂತ ಮೇಲೆ ಹೋಗಿ ನೋಡಿದರೆ ಸಾಯಿ ಆ ನೀರಿನಲ್ಲೇ ಬೇವಿನ ಮರದಡಿಯಲ್ಲಿ ಧ್ಯಾನಾಸಕ್ತರಾಗಿ ಕುಳಿತಿದ್ದಾರೆ. ನೀರೆಲ್ಲ ಇಂಗಿ ಹೋದ ಮೇಲೆ ಭಕ್ತರು ಪುನಃ ಹೋಗಿ, ಬಾಬಾ, ನಾವೆಲ್ಲ ಸುಖವಾಗಿ ಮನೆಯೊಳಗೆ ಇರುವಾಗ ನಮ್ಮನ್ನನವರತ ಕಾಪಾಡುವ ನೀವು ಈ ಮರದಡಿಗಿಂತ ಮಸೀದಿಯಲ್ಲಿದ್ದರೆ ನಮಗೆ ಸಮಾಧಾನವಾಗುತ್ತದೆ ಎಂದು ಬೇಡಿಕೊಂಡರು. ಆದರೆ ಆತ ತಮಗಲ್ಲಿಯೇ ಚೆನ್ನಾಗಿದೆ ಎಂದರು. ಕೊನೆಗೆ ಭಕ್ತರು ಸಲಿಗೆಯನ್ನು ತೆಗೆದುಕೊಂಡು ಅವರ ರಟ್ಟೆ ಹಿಡಿದುಕೊಂಡು ಬಂದು ಮಸೀದಿಯಲ್ಲಿ ಕೂರಿಸಿಬಿಟ್ಟರು. ಅಂದಿನಿಂದ ಅದೇ ಅವರ ನಿವಾಸ ಸ್ಥಾನವೂ ಆಯಿತು. ಅವರು ನಿತ್ಯವೂ ಮಸೀದಿಯಲ್ಲಿದ್ದ ಮಣ್ಣಿನ ಗಡಿಗೆಯಲ್ಲಿ ದೂರದಲ್ಲಿರುವ ಬಾವಿಯಿಂದ ನೀರು ತಂದು ಮಸೀದಿಯಲ್ಲಿ ಇಡುತ್ತಿದ್ದರು. ಆ ದಿನಗಳಲ್ಲಿ ಶಿರಡಿಯಲ್ಲಿ 2 ಸಾಧುಗಳು ಇರುತ್ತಿದ್ದರು. ದೇವಿದಾಸು 10-11ನೇ ವಯಸ್ಸಿನಲ್ಲಿ ವಿರಾಗಿಯಾಗಿ ಮಾರುತ ಗುಡಿಯಲ್ಲಿರುತ್ತಿದ್ದನು. ಉಜ್ವಲ ನೇತ್ರಗಳು, ಪ್ರಶಾಂತವೂ ಗಂಭೀರವೂ ಆದ ನೋಡುವವರನ್ನು ತಮಗೆ ತಾವೇ ಅವರ ಪಾದಕ್ಕೆ ಮನೆಯುವಂತೆ ಮಾಡುತ್ತಿದ್ದವು. ಆ ಗ್ರಾಮದ ತಾತ್ಯಾನಂತಹ ಕೆಲವರು ಅವರನ್ನು ಗುರುವಿನ ಹಾಗೆ ಕಾಣುತ್ತಿದ್ದರು. ಇವರು ಮತ್ತು ಜಾನಕಿದಾಸ್ ಎನ್ನುವ ಇನ್ನೊಬ್ಬ ಸಾಧುವು ಕೂಡ ಸಾಯಿ ಹತ್ತಿರ ಅತಿ ಗೌರವದಿಂದ ಇದ್ದು ಬಹಳ ಹೊತ್ತು ಅವರ ಸನ್ನಿಧಿಯಲ್ಲಿ ಕಾಲ ಕಳೆಯುತ್ತಿದ್ದರು. ಬಾಬಾ ಒಂದೊಂದು ಸಾರಿ 3 ಮೈಲಿ ಆಚೆ ಇರುವ ರಹಟಾಗೋ ನಿಮ್ಗಾಂವ್ಗೋ ಹೋಗಿ ಸಾಯಂಕಾಲದ ಹೊತ್ತಿಗೆ ವಾಪಸ್ಸು ಬರುತ್ತಿದ್ದರು. ಒಂದು ಸಾರಿ ರಹಟಾದಿಂದ ಹೂ ಗಿಡಗಳ ಬೀಜವನ್ನು ತಂದು ಆ ಬೇವಿನ ಮರದ ಕೆಳಗಿನ ಭೂಮಿಯಲ್ಲಿ ಅಗಿದು ಆ ಬೀಜಗಳನ್ನು ಅಲ್ಲಿ ಬಿತ್ತಿದರು. ವಾಮನ್ ತಾತ್ಯ ಎನ್ನುವ ಕುಂಬಾರ 2 ಮಡಿಕೆಗಳನ್ನು ಕೊಟ್ಟನು. ಬಾಬಾ ಸುಡದೇ ಇರುವ ಹಸಿ ಮಣ್ಣಿನ ಮಡಿಕೆಗಳು ಬೇಕೆನ್ನಲು ಅವುಗಳನ್ನೇ ಸಮರ್ಪಿಸಿದನು. ಅಂದಿನಿಂದ ಅವನ ವ್ಯಾಪಾರ ಅದ್ಭುತವಾಗಿ ಬೆಳೆಯಿತು. ಆದ್ದರಿಂದ ಅವನು ದಿನವೂ ಅವರಿಗೆ 2 ಹಸಿ ಮಡಿಕೆಗಳನ್ನು ಕೊಡುತ್ತಲಿದ್ದನು. ಬಾಬಾ ಅವುಗಳಲ್ಲಿ ಊರ ಬಾವಿಯಿಂದ ನೀರು ತಂದು ಹೂಗಿಡಗಳಿಗೆ ಹಾಕಿ ಸಾಯಂಕಾಲದ ಹೊತ್ತಿಗೆ ಆ 2 ಕೊಡಗಳನ್ನು ಬೇವಿನ ಮರದಲ್ಲಿಟ್ಟ ತಕ್ಷಣವೇ ಅವು ಒಡೆದು ಹೋಗುತ್ತಿದ್ದವು. 3 ವರ್ಷಗಳಲ್ಲಿ ಅಲ್ಲೊಂದು ಸೊಗಸಾದ ತೋಟವೇರ್ಪಟ್ಟಿತು. ಆತ ಅಲ್ಲಿದ್ದರಿಂದ ಆ ಗ್ರಾಮ ಮಹಾಶಕ್ತಿಯುತವಾದ ಕ್ಷೇತ್ರವಾಗಿ ರೂಪ ಪಡೆದ ಹಾಗೆ ಮನಸ್ಸೆನ್ನುವ ನೆಲದಲ್ಲಿ ಗುರುಭಕ್ತಿಯನ್ನು ನೆಟ್ಟು ದಿವ್ಯಲೀಲೆ ಎನ್ನುವ ನೀರನ್ನು ಹಾಕಿ ತಪೋವನವನ್ನು ಬೆಳೆಸಿದರು. ಕೊನೆಗೆ ಆ ಸ್ಥಳದಲ್ಲಿ ಅವರ ಸಮಾಧಿ ಮಂದಿರವೂ ಬೆಳೆಯಿತು. ಪುಂತಂಬಾಗೆ ಸೇರಿದ ಗಂಗೀರ್ ಬಾಬಾ ಎನ್ನುವ ಗೃಹಸ್ಥ ಸಾಧು ಆ ಪ್ರಾಂತದಲ್ಲೆಲ್ಲ ಅಧ್ಯಾತ್ಮ ಪ್ರಚಾರ ಮಾಡುತ್ತಿದ್ದರು. ಒಂದು ಸಾರಿ ಅವರು ಶಿರಡಿಗೆ ಬಂದು ಮಾರುತಿ ಗುಡಿಯಲ್ಲಿ ಭಕ್ತರೊಡನೆ ಸದ್ಗೋಷ್ಠಿ ನಡೆಸುತ್ತಾ ಇದ್ದರು. ಆಗ ಭುಜದ ಮೇಲೆ ನೀರಿನ ಕೊಡಗಳನ್ನಿಟ್ಟುಕೊಂಡಿದ್ದ ಸಾಯಿ ಮಸೀದಿಗೆ ಹೋಗುತ್ತಿರುವುದನ್ನು ನೋಡಿ ಗಂಗೀರ್ ತನ್ನ ಪ್ರಸಂಗವನ್ನು ನಿಲ್ಲಿಸಿ ಎದ್ದು ನಿಂತು ನಮಸ್ಕರಿಸಿ ಅವರ ಹಿಂದೆಯೇ ಮಸೀದಿಗೆ ಹೋದರು.
ಅಲ್ಲಿ ಸಾಯಿ ಕೊಡಗಳನ್ನು ಕೆಳಕ್ಕಿರಿಸಿ ಹಿಂದಕ್ಕೆ ತಿರುಗಿದ ತಕ್ಷಣವೇ ಗಂಗಗೀರ್ ಅವರಿಗೆ ನಮಸ್ಕಾರ ಮಾಡಿದರು. ಬಾಬಾ ಗಟ್ಟಿಯಾಗಿ ನಗುತ್ತಾ, ದೇವಾಲಯವೇ ಈ ಮಸೀದಿಗೆ ಬಂದಿದೆ, ಒಳ್ಳೆಯದು. ನಾವಿಬ್ಬರು ಒಂದೇ ಕುಟುಂಬದವರು. ಅನೇಕ ದಿನಗಳಿಂದ ನಾವಿಬ್ಬರು ಜೊತೆಯಲ್ಲೇ ಇದ್ದೇವೆ. ಜನಗಳನ್ನು ಸನ್ಮಾರ್ಗದಲ್ಲಿಡಲೆಂದು ಭಗವಂತ ನಮ್ಮನ್ನು ಕಳುಹಿಸಿದ್ದಾನೆ. ಆದರೆ ಈ ಕಾಲದಲ್ಲಿ ಪ್ರಜೆಗಳು ಕಿಂಚಿತ್ತಾದರೂ ಪರಿವರ್ತನೆ ಹೊಂದುತ್ತಿಲ್ಲ. ಎಲ್ಲರೂ ಕ್ಷುದ್ರವಾದ ವಿಲಾಸದ ಮತ್ತಿನಲ್ಲಿ ತೇಲಾಡುತ್ತಿದ್ದಾರೆ. ಹರಿ ನಮ್ಮ ನೆತ್ತಿಯ ಮೇಲೆ ಹಸುವಿನ ಹಾಲನ್ನಿರಿಸಿ ಅವರ ಮಧ್ಯಕ್ಕೆ ಕಳಿಸಿದ್ದಾರೆ. ಕೆಲವರು ನಮ್ಮನ್ನು ನೋಡಿ ಪರಿಹಾಸದಿಂದ ನಕ್ಕು ಹಾಲಿನ ಕೊಡಕ್ಕೆ ಕಲ್ಲೆಸೆಯುತ್ತಿದ್ದಾರೆ. ಕೆಲವರು ನಗುತ್ತಾ, ಅವರು ಹೇಳಿದುದನ್ನು ನಂಬಬೇಡಿ, ಸಾಯಿ ನನ್ನ ಮೈ ಮೇಲೆ ಬಂದಿದ್ದಾನೆ ಎಂದು ಹೇಳಿ ಜನಗಳಿಗೆ ತಾಳೆ ಮರದ ಹೆಂಡ ಕೊಡಿಸುತ್ತಿದ್ದಾರೆ. ಕೆಲವರು ಹಾಲನ್ನು ತೆಗೆದುಕೊಂಡವರು ಸಹ ವೇದಾಂತ ಚರ್ಚೆಗಿಳಿದು ಹುಚ್ಚರಾಗುತ್ತಿದ್ದಾರೆ. ಸತ್ಸಂಗದ ಮೇಲಿರುವ ವಿಶ್ವಾಸ, ಗೌರವ ಹೋಗಿ ಅಸತ್ಯವನ್ನೇ ನುಡಿಯುತ್ತಿದ್ದಾರೆ ಎಂದು ತೀರ್ವ ನೋವಿನಿಂದ ಗಂಗಗೀರ್ ಕೈ ಹಿಡಿದುಕೊಂಡು, ಹೋಗುವವನು ಹೋಗುತ್ತಾನೆ, ನಿಲ್ಲುವವನು ನಿಲ್ಲುತ್ತಾನೆ, ಚಿತ್ತಶುದ್ಧಿಯಿಂದ ಉದ್ಧಾರವಾಗುವ ಮಾರ್ಗವನ್ನು ಹೇಳುವುದೇ ನಮ್ಮ ಕೆಲಸ ಎಂದು ಹೇಳಿ ತಮ್ಮ ಆಸನದ ಮೇಲೆ ಕುಳಿತುಕೊಂಡರು. ಆಗ ಗಂಗಗೀರ್ ತನ್ನ ಭಕ್ತರ ಹತ್ತಿರ, ಕಸದ ಕುಪ್ಪೆಯಂತಹ ಈ ಗ್ರಾಮಕ್ಕೆ ಎಂತಹ ರತ್ನ ಲಭಿಸಿದೆ. ನಕ್ಷತ್ರದಂತಹ ಮಹಾತ್ಮರ ಮಧ್ಯೆ ಈತ ಸೂರ್ಯನಂತಿರುವನು. ನೀವು ಹುಚ್ಚರಾಗಿರುವುದರಿಂದ ಈತನನ್ನು ಬಿಟ್ಟು ಎಲ್ಲೆಲ್ಲೂ ಹುಡುಕುತ್ತಿದ್ದೀರಾ ಎಂದರು. ಹಾಗೆಯೇ ಒಂದು ಸಾರಿ ಅಕ್ಕಲಕೋಟೆ ಸ್ವಾಮಿಯ ಶಿಷ್ಯರಾದ ಶ್ರೀ ಆನಂದ ಸ್ವಾಮಿ ಯವಲ್ ಅಲ್ಲಿಗೆ ಹತ್ತಿರದಲ್ಲಿರುವ ನವಲ್ಗಾಂವ್ನ ಮಠದಲ್ಲಿ ಕೆಲವು ದಿನಗಳಿದ್ದರು. ಆತ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಹೊಂದಿದ್ದ ಮಹಾತ್ಮ. ಆಗ ಶಿರಡಿಗೆ ಸೇರಿದ ಮಾಧವರಾವ್ ದೇಶಪಾಂಡೆ, ನಂದಾರಾಮ್ ಮಾರ್ವಾಡಿ ಮೊದಲಾದವರು ಅವರನ್ನು ದರ್ಶನ ಮಾಡಿಕೊಂಡು ವಾಪಸ್ಸು ಪ್ರಯಾಣ ಮಾಡಿದರು. ಅಕಸ್ಮಾತಾಗಿ ಆ ಸ್ವಾಮಿ ಓಡಿ ಬಂದು, ನನ್ನನ್ನು ಕೂಡ ಸಾಯಿ ದರ್ಶನಕ್ಕೆ ಕರೆದುಕೊಂಡು ಹೋಗುವುದಿಲ್ಲವೇ ಎಂದು ಎಳೆ ಮಗುವಿನ ಹಾಗೆ ಗಲಾಟೆ ಮಾಡಿ ಟಾಂಗ ಹತ್ತಿ ಕುಳಿತುಕೊಂಡರು. ಕೊನೆಗೆ ಶಿರಡಿ ತಲುಪಿದಾಗ ಅವರು ಸಾಯಿಬಾಬಾ ಒಬ್ಬರನ್ನೊಬ್ಬರು ನೋಡಿಕೊಂಡರು. ಏನೂ ಮಾತಾಡಿಕೊಳ್ಳಲಿಲ್ಲ. ಆನಂದ ಸ್ವಾಮಿ ಯವಲ್, ಈತ ಸಾಮಾನ್ಯ ಕಲ್ಲಿನಂತೆ ಕಂಡರೂ ಇದೊಂದು ಶ್ರೇಷ್ಠವಾದ ವಜ್ರವೇ ಸರಿ. ಈ ಸಂಗತಿ ನಮಗೆ ಸದ್ಯದಲ್ಲೇ ಗೊತ್ತಾಗುವುದು ಎಂದರು. ಬಾಬಾಗೆ ದೀಪಗಳನ್ನು ಬೆಳಗಿಸುವುದೆಂದರೆ ತುಂಬ ಇಷ್ಟ. ಅವರು ಪ್ರತಿದಿನವೂ ಅಂಗಡಿಯಿಂದ ಎಣ್ಣೆಯನ್ನು ತಂದು ರಾತ್ರಿಯೆಲ್ಲ ಮಸೀದಿಯಲ್ಲಿ ದೀಪವನ್ನು ಹಚ್ಚಿ ಇಡುತ್ತಿದ್ದರು. ದಿನವೂ ಹಾಗೆ ಎಣ್ಣೆಯನ್ನು ಕೊಡುವುದು ದಂಡವೆಂದು ಯೋಚಿಸಿ ಒಂದು ದಿನ ವರ್ತಕರೆಲ್ಲ ಎಣ್ಣೆ ಇಲ್ಲವೆಂದರು. ಬಾಬಾ ನಿಶ್ಚಿಂತೆಯಿಂದ ಮಸೀದಿಗೆ ಬಂದು ನೀರಿನಿಂದ ಎಣ್ಣೆಯ ಡಬ್ಬವನ್ನು ತೊಳೆದು ಆ ನೀರನ್ನು ಕುಡಿದು ಬಿಟ್ಟರು. ಆಮೇಲೆ ದೀಪದ ಹಣತೆಗಳಿಗೆ ನೀರು ಹಾಕಿ ಬತ್ತಿಗಳನ್ನು ಬೆಳಗಿಸಿದರು. ದೀಪಗಳು ಚೆನ್ನಾಗಿ ಬೆಳಗಿದವು. ಆ ಗ್ರಾಮಸ್ಥರದ ಹೃದಯದಲ್ಲಿನ ಕತ್ತಲೆಯು ಹೋಗಿ ಅವರು ಕ್ಷಮಾಪಣೆ ಕೋರಿಕೊಂಡರು. ಇಷ್ಟವಿಲ್ಲದಿದ್ದಲ್ಲಿ ಏನೂ ಕೊಡಬೇಕಾದಿಲ್ಲವೇ ಹೊರತು ಇಲ್ಲೆನ್ನುವ ಸುಳ್ಳು ಹೇಳಬೇಡಿರಿ, ಕೊಡುವುದಿಲ್ಲವೆಂದರಾಯಿತು ಎಂದು ಹಿತವಚನ ನುಡಿದರು ಬಾಬಾ. ಈ ಲೀಲಾ ಸಂಗತಿ ಸುತ್ತಮುತ್ತಲೆಲ್ಲ ಹರಡಿತು. ಮಾನವನಿಗೆ ಸಿಡಿಲು, ಗುಡುಗು ಬರಲಿರುವ ಕುಂಭವೃಷ್ಟಿಯನ್ನು ಸೂಚಿಸುವ ಹಾಗೆ ಶಂಕನಾದ ಮಾಡಿತು. ಈ ಲೀಲೆ ನಿಜವಾಗಿಯೂ ಬಾಬಾ ಮಸೀದಿಗೆ ವಾಸಕ್ಕೆ ಬಂದ ನಂತರ ಅವರ ಚರಿತ್ರೆಯಲ್ಲಿ ಇನ್ನೊಂದು ಘಟ್ಟ ಪ್ರಾರಂಭವಾಯಿತು. ಅವರು ಆಗಾಗ ನಿಮ್ಗಾಮ್ನಲ್ಲಿರುವ ತ್ರಯಂಬಕ ಡೆಂಗ್ಳೆ ಅಂದರೆ ಉರುಫ್ ಬಾಬಾ ಸಾಹೇಬ್ ಡೆಂಗ್ಳೆ ಮನೆಗೆ ಹೋಗುತ್ತಿದ್ದರು. ಆತನ ಸಹೋದರ ನಾನಾ ಸಾಹೇಬ್ ಡೆಂಗ್ಲೆಗೆ ಪಾಪ ಇಬ್ಬರನ್ನು ಮದುವೆ ಆದರೂ ಮಕ್ಕಳಾಗಿರಲಿಲ್ಲ. ಆದರೆ ಕೇವಲ ಸಾಯಿ ಅನುಗ್ರಹದಿಂದಲೇ ಮಕ್ಕಳು ಹುಟ್ಟಿದರು. ಒಂದು ದಿನ ತ್ರಂಬಕ್ ಡೆಂಗ್ಲೆ ಹೊಲದ ಕೆಲಸ ಮಾಡುತ್ತಿದ್ದನು. ಒಬ್ಬ ಕೂಲಿಯವಳು ತನ್ನ ಹಸುಗೂಸನ್ನು ಒಂದು ಮರದ ನೆರಳಿನಲ್ಲಿ ಮಲಗಿಸಿ ಕೆಲಸ ಮಾಡುತ್ತಿದ್ದಳು. ಅಕಸ್ಮಾತ್ತಾಗಿ ಮಳೆ ಪ್ರಾರಂಭವಾಗಿ ಎಲ್ಲರೂ ಹತ್ತಿರದಲ್ಲಿದ್ದ ಗುಡಿಸಲಿಗೆ ಓಡಿದರು. ತಕ್ಷಣವೇ ಆ ತಾಯಿಗೆ ತನ್ನ ಮಗುವಿನ ಜ್ಞಾಪಕ ಬಂದು ಓಡಿ ಹೋಗುವ ಹೊತ್ತಿಗೆ ಮಗುವಿನ ಪಕ್ಕದಲ್ಲಿ ಬಾಬಾ ನಿಂತುಕೊಂಡು ನೋಡಿಕೊಳ್ಳುತ್ತಿದ್ದಾರೆ. ಸಾಯಿ ಆಕೆಯನ್ನು ನೋಡಿದ ಕ್ಷಣವೇ ಮಗುವನ್ನು ಮರೆತಿದ್ದಕ್ಕೆ ಗದರಿಸಿಕೊಂಡರು. ಆ ತಾಯಿ ಆತುರದಿಂದ ತನ್ನ ಮಗುವನ್ನು ಎತ್ತಿಕೊಳ್ಳುವುದರೊಳಗಾಗಿ ಅದೃಶ್ಯರಾದರು ಬಾಬಾ. ಆಮೇಲೆ ವಿಚಾರ ಮಾಡಲಾಗಿ ಆ ಸಮಯದಲ್ಲಿ ಬಾಬಾ ಶಿರಡಿಯಲ್ಲಿ ಇದ್ದರೆಂದು ತಿಳಿಯಿತು. ಸಾಯಿ ಬೇವಿನ ಮರದಡಿಯಲ್ಲಿರುವವರೆಗೂ ಅವರಿಗೆ ಯಾವ ಮತದ ಅಂದರೆ ಜಾತಿಯ ಚಿಹ್ನೆಯೂ ಇರಲಿಲ್ಲ. ಆದರೆ ಅವರನ್ನು ಭಕ್ತರು ಮಸೀದಿಯಲ್ಲಿಟ್ಟಾದ ನಂತರ ಆತ ಮುಸ್ಲಿಂ ಎನ್ನುವ ಸಂಕೋಚ ಕೆಲವರಿಗೆ ಉಂಟಾಯಿತು. ಸಾಯಿ ಈ ಸಂದಿಗ್ಧದಿಂದ ತಪ್ಪಿಸಿಕೊಳ್ಳಬೇಕೆಂದೆನಿಸಲಿಲ್ಲ. ಅದು ಇಂದಿನ ಸಮಾಜದಲ್ಲಿರುವ ಮತದ್ವೇಷವನ್ನು ತೊಲಗಿಸಬೇಕೆಂಬ ಭಗವದ್ದಾಜ್ಞೆ ಎಂದು ಭಾವಿಸಿರಬಹುದು. ತಾಳ್ಮೆಯಿಂದಲೂ ಮತ್ತು ದೃಢತೆಯಿಂದಲೂ ಅದನ್ನು ಎದುರಿಸಿದರು. ಬೇರೆ ದಾರಿ ಕಾಣದಾದಾಗ ಅವರ ಲೀಲೆಗಳೇ ಪರಿಷ್ಕಾರಗಳಾದವು. ಈ ಲೀಲೆಗೆ ರಂಗಸ್ಥಳವಾದ ಶಿಥಿಲಗೊಂಡಿದ್ದ ಮಸೀದಿ 2 ಕೋಣೆಗಳಿಗಿಂತ ವಿಶಾಲವಾಗಿರಲಿಲ್ಲ. ಮಸೀದಿಯ
ನೆಲ ಮೊಳಕಾಲುದ್ದದ ಗುಂಡಿಗಳು. ಇಲ್ಲಿ ಈಶಾನ್ಯ ಮೂಲೆಯಲ್ಲಿ ಕೇವಲ ಒಂದು ಗೋಣಿ ಚೀಲದ ಮೇಲೆ ಸಾಯಿ ಕುಳಿತುಕೊಳ್ಳುತ್ತಿದ್ದರು. ಅವರ ಎದುರಿಗೆ ಆಗ್ನೇಯ ದಿಕ್ಕಿನಲ್ಲಿ ಆತ ನಿರತಾಗ್ನಿಹೋತ್ರ ಧ್ವನಿಯನ್ನು ನೋಡಿಕೊಳ್ಳುತ್ತಿದ್ದರು. ತಮ್ಮ ಎಡಪಕ್ಕದಲ್ಲಿದ್ದ ಅಡ್ಡ ಹಲಿಗೆಯ ಮೇಲೆ ಕೈಯಿಟ್ಟುಕೊಂಡು ಬಾಬಾ ತದೇಕವಾಗಿ ಧ್ವನಿಯ ಕಡೆ ನೋಡುತ್ತಿದ್ದರು. ಪಶ್ಚಿಮ ದಿಕ್ಕಿನಲ್ಲಿ ನೀರಿನ ಮಡಿಕೆಗಳಿದ್ದವು. ಅದರ ಪಕ್ಕದಲ್ಲಿದ್ದ ಗೂಡಿನಲ್ಲಿ ಅವರು ತಮ್ಮ ಚಿಲ್ಮೆ ಕೊಳವೆಯನ್ನು ಇಟ್ಟುಕೊಳ್ಳುತ್ತಿದ್ದರು. ಅವರ ಬಲಭಾಗದಲ್ಲಿ ಒಂದು ಬೀಸುವ ಕಲ್ಲಿತ್ತು. ಅದರಲ್ಲಿ ಅವರು ಆಗಾಗ ಗೋಧಿ ಬೀಸುತ್ತಿದ್ದರು. ಅದಕ್ಕೋಸ್ಕರ ಒಂದು ಚೀಲದ ತುಂಬ ಗೋಧಿ, ಅವರು ಸೇದುವುದಕ್ಕೆಂದು ಒಂದು ಚೀಲದಲ್ಲಿ ನಾಟಿ ಹೊಗೆ ಸೊಪ್ಪು ಇರುತ್ತಿತ್ತು. ಪಶ್ಚಿಮ ಗೋಡೆಯ ಗೂಡಿಗೆ ಅಂದರೆ ನಿಂಬಾರ ಎದುರಾಗಿ ಕುಳಿತು ತಾವು ತಂದ ಭಿಕ್ಷೆಯನ್ನು ಒಂದು ಮಡಿಕೆಯಲ್ಲಿ ಹಾಕಿ ಕಲಿಸಿ ಮುದ್ದೆ ಮಾಡುತ್ತಿದ್ದರು. ಮೊದಲು ಅಲ್ಲಿಯ ಭಕ್ತರಿಗೆ ಅದೇ ಪ್ರಸಾದವೆಂದು ಹಂಚಿ ಮಿಕ್ಕಿದ್ದನ್ನು ತಾವು ತಿನ್ನುತ್ತಿದ್ದರು. ಮುಸ್ಲಿಮರು ನೈವೇದ್ಯಕ್ಕೇನಾದರೂ ತಂದರೆ ಅವರು ಫಾತಿಯಾ ಓದಿಸುತ್ತಿದ್ದರು. ಒಂದೊಂದು ಸಾರಿ ತಾವೂ ಸಹ ಓದುತ್ತಿದ್ದರು. ಭಕ್ತರು ತಂದ ಹೂವನ್ನು ನಿಂಬಾರಗೆ ಎದುರಾಗಿ ತೂಗು ಹಾಕುತ್ತಿದ್ದರು. ಮಸೀದಿಯ ಮುಂದುಗಡೆ ಒಂದು ತುಳಸಿ ಕಟ್ಟೆಯನ್ನು ಇಟ್ಟಿದ್ದರು. ಸಾಯಿ ಹಂಚುತ್ತಿದ್ದ ಪ್ರಸಾದವನ್ನು ಮತಭೇದವಿಲ್ಲದೆ ಭಕ್ತರೆಲ್ಲ ತೆಗೆದುಕೊಳ್ಳುತ್ತಿದ್ದರು. ಮತ ಸಾಮರಸ್ಯಕ್ಕೆ ರಂಗಸ್ಥಳವಾದ ಮಸೀದಿಯನ್ನು ಅವರು ದ್ವಾರಕಾಮಾಯಿ ಎಂದು ನಾಮಕರಣ ಮಾಡಿದರು. ಆ ಹೆಸರಿಗೆ ಅರ್ಥ ಮತಭೇದವಿಲ್ಲದೆ ಎಲ್ಲರಿಗೂ 4 ಪುರುಷಾರ್ಥಗಳಿಗೂ ಅದು ತೆರೆದ ಬಾಗಿಲು ಎಂದು ಸ್ಕಾಂದ ಪುರಾಣದಲ್ಲಿ ಹೇಳಿದೆ. ಅಲ್ಲಿ ಧ್ವನಿ ಏಕೆ ಎಂದು ಕೇಳಿದರೆ ಎಲ್ಲರ ಪಾಪಗಳನ್ನು ತಯಿಸುವುದಕ್ಕಾಗಿ ಎಂದು ಸಾಯಿ ಹೇಳುತ್ತಿದ್ದರು. ಕುಲ ಮತ ಭೇದಗಳಿಗೆ ಅತೀತವಾದದ್ದೇ ಸಾಯಿ ಧರ್ಮವೆಂದು ಅವರ ನಿವಾಸ ಸ್ಥಾನವಾದ ದ್ವಾರಕಾಮಯಿ ಸೂಚಿಸುತ್ತದೆ. ಅಂದಿನ ದಿನಗಳನ್ನು ಜ್ಞಾಪಿಸಿಕೊಳ್ಳುತ್ತಾ ಶ್ಯಾಮ ಹೀಗೆ ಹೇಳುತ್ತಾನೆ. ಆಗ ನಾನು ಪಾಠಶಾಲೆಯ ಉಪಾಧ್ಯಾಯ. ಸಾಯಿ ಮೇಲೆ ನನಗೆ ವಿಶ್ವಾಸ ಇರುತ್ತಿರಲಿಲ್ಲ. ರಾತ್ರಿ ಹೊತ್ತು ಸ್ಕೂಲಿನಲ್ಲಿ ಮಲಗಿಕೊಳ್ಳುತ್ತಿದ್ದೆ. ಮಸೀದಿಯಲ್ಲಿ ಬಾಬಾ ಒಬ್ಬರೇ ಇರುತ್ತಿದ್ದರು. ಶಾಲೆಯ ಕಿಟಕಿಯನ್ನು ಮಸೀದಿ ಕಾಣುತ್ತಿತ್ತು. ಎಲ್ಲರೂ ಹುಚ್ಚು ಫಕೀರನೆನ್ನುವ ಸಾಯಿಯನ್ನು ಕಿಟಕಿಯಿಂದಲೇ ಗಮನಿಸುತ್ತಿದ್ದೆವು. ಆಗಾಗ ಮಸೀದಿಯಿಂದ ಇಂಗ್ಲೀಷು, ಹಿಂದಿ ಮೊದಲಾದ ಭಾಷೆಗಳಲ್ಲಿ ಯಾರೋ ಮಾತಾಡಿದಂತೆ ಕೇಳಿಬರುತ್ತಿತ್ತು. ಬಾಬಾನೇ ಆಗಿರಬೇಕು. ಆದ್ದರಿಂದ ಆತ ಮಹಿಮಾವಂತನೆನ್ನುವ ವಿಶ್ವಾಸ ನನ್ನಲ್ಲಿ ಮೂಡಿತು. ಸಾಯಿ ಕೀರ್ತಿ ವ್ಯಾಪಿಸಿದಂತೆ ಒಂದು ಸಮಸ್ಯೆ ಎದುರಾಯಿತು. ಗಟ್ಟಮುಟ್ಟಾಗಿ ಪುಷ್ಟಿಯಾಗಿದ್ದ ಮಾಯಿಯುದ್ದೀನ್ ತಂಬೂಲಿ ಎನ್ನುವವನು ಶಿರಡಿ ಪ್ರಾಂತದಲ್ಲಿ ವೀಳ್ಯದೆಲೆ ತಾಯಿತಗಳನ್ನು ಮಾರಿಕೊಂಡಿರುತ್ತಿದ್ದನು. ಅವನಿಗೆ ದಿವ್ಯ ಶಕ್ತಿಗಳಿರುವುದಾಗಿ ತಿಳಿದು ಆ ಗ್ರಾಮಸ್ಥರು ಅವರನ್ನು ಗೌರವಿಸುತ್ತಿದ್ದರು. ಸಾಯಿ ಮಹಿಮೆಯ ಪ್ರಭಾವವನ್ನು ಸಹಿಸಲಾರದೆ ಅವನು ಒಂದು ದಿನ ಶಿರಡಿಯಲ್ಲಿ ತಾನಿರಬೇಕು, ಇಲ್ಲವೇ ಸಾಯಿ ಇರಬೇಕು ಎಂದು ಒಂದು ವ್ಯಾಜ್ಯವನ್ನೆತ್ತಿಕೊಂಡು ಅದನ್ನು ಕುಸ್ತಿಪೋಟಿಯಲ್ಲಿ ನಿರ್ಧರಿಸಬೇಕೆಂದು ಬಾಬಾನನ್ನು ಕುಸ್ತಿಗಿಳಿಸಿದನು. ಅದರಲ್ಲಿ ಅವನದೇ ಮೇಲುಗೈ ಆಯಿತು. ಆ ಷರತ್ತು ಪ್ರಕಾರ ಅಂದಿನಿಂದ ಸಾಯಿ ಗ್ರಾಮದೊಳಕ್ಕೆ ಬರದೇ ಲಿಂಡಿ ಏರಿಯ ದಡದ ತೋಪಿನಲ್ಲಿರುವುದಕ್ಕೆ ಮೊದಲು ಮಾಡಿದರು. ತಾತ್ಯಾನಂತರ ಭಕ್ತರು ಅವರನ್ನು ಅಲ್ಲಿಯೇ ಸೇವಿಸುತ್ತಿದ್ದರು. ಅವರಷ್ಟು ಕೇಳಿಕೊಂಡರೂ ಸಾಯಿ ಊರೊಳಕ್ಕೆ ಬರಲಿಲ್ಲ. ಒಂದು ದಿನ ಅಕಸ್ಮಾತ್ತಾಗಿ ತಂಬೂಲಿಗೆ ಹೃದಯ ಪರಿವರ್ತನೆಯಾಗಿ ಮಹಾತ್ಮನೊಬ್ಬನ ದರ್ಗಾದ ಹತ್ತಿರ ಸಾತ್ವಿಕ ಜೀವನ ನಡೆಸಬೇಕೆಂದು ಶಿರಡಿ ಬಿಟ್ಟು ಹೊರಟು ಹೋದನು. ಆತನ ರಟ್ಟೆ ಬಲದ ಶಕ್ತಿಯನ್ನು ಬಾಬಾ ಆತ್ಮಬಲವು, ಅವನ ದ್ವೇಷವನ್ನು ಸಾಯಿ ಪ್ರೇಮವು ಜಯಿಸಿದವು. ಪುನಃ ಸಾಯಿ ಮಸೀದಿಗೆ ಹಿಂದಿರುಗಿದರು. 5 ವರ್ಷಗಳ ನಂತರ ಇನ್ನೊಂದು ಘಟನೆ ನಡೆಯಿತು. ಅಹ್ಮದ್ ನಗರದಿಂದ ಜವ್ವಾರ್ ಅಲಿ ಎನ್ನುವ ಮುಸ್ಲಿಂ ಒಬ್ಬ ರಹಟಾಗಿ ಬಂದನು. ಆತ ಪಂಡಿತ, ಮಾತು ಬಲ್ಲ ವಾಚಾಳಿ. ಬಹುಬೇಗ ಊರಿನ ಜನರನ್ನು ಕೂಡಿಸಿಕೊಂಡು ಮುಸ್ಲಿಮರಿಗೆ ಒಂದು ಪ್ರಾರ್ಥನಾ ಸ್ಥಳ ಕಟ್ಟಿಸುವುದಕ್ಕೆ ತೊಡಗಿದನು. ಆದರೆ ಅಷ್ಟರಲ್ಲಿಯೇ ಜನರು ಆತನ ಸಂಕುಚಿತ ಮತದೃಷ್ಟಿಗೆ ಅಸಹ್ಯಪಟ್ಟು ಆ ಊರಿನಿಂದ ಓಡಿಸಿದರು. ಓಡಿ ಹೋದ ಅಲಿ ಪುನಃ ಬಂದು ಮಸೀದೊಳಗೆ ತಲೆಮರೆಸಿಕೊಂಡನು. ಆದರೇನು ತನ್ನ ಕುಬುದ್ಧಿಯನ್ನು ಮಾತ್ರ ಬಿಡಲಿಲ್ಲ. ತನ್ನ ಮರಳು ಮಾತಿನಿಂದ ಭಕ್ತರ ಗುಂಪೊಂದನ್ನು ಕೂಡಿಸಿಕೊಂಡು ಬಹುಬೇಗ ಸಾಯಿ ತನ್ನ ಶಿಷ್ಯನೆಂದು ಹೇಳುವುದಕ್ಕೆ ಆರಂಭಿಸಿದನು. ಬಾಬಾ ಸಹನೆ ಮತ್ತು ವಿನಯದಿಂದ ಹಾಗೆಯೇ ನಡೆದುಕೊಳ್ಳಲಾರಂಭಿಸಿದರು. ಈ ವರ್ತನೆಯನ್ನು ಅಲಿ ತನ್ನ ಉಪಯೋಗಕ್ಕೆ ಬಡಿಸಿಕೊಂಡು ಬಾಬಾನನ್ನು ಕರೆದುಕೊಂಡು ಹೋಗಿ ರಹಟಾದಲ್ಲಿರಲು ಪ್ರಾರಂಭಿಸಿದನು. ಅವರಿಬ್ಬರು ಆಗಾಗ ಶಿರಡಿಗೆ ಬಂದು ಹೋಗುತ್ತಿದ್ದರು. ಭಕ್ತರೆನ್ನೋದನ್ನು ಸಹಿಸಲಾರದೆ ಬಾಬಾನನ್ನು ವಾಪಸ್ಸು ಶಿರಡಿಗೆ ಕರೆತರಬೇಕೆಂದು ರಹಟಾಗಿ ಹೋದರು. ಅಲ್ಲಿ ಇದಗ ಹತ್ತಿರ ಬಾಬಾ ಎದುರಾಗಿ, ಈ ಅಲಿ ನನ್ನನ್ನು ಹೇಗೂ ಕಳಿಸುವುದಿಲ್ಲ. ಅವನೇ ಕಳುಹಿಸದೆ ನಾನು ಬರಬಾರದು. ಆತ ಮುಂಗೋಪಿ ಬೇರೆ. ನಿಮ್ಮನ್ನು ನೋಡಿದರೆ ಮೇಲೆ ಬೀಳುತ್ತಾನೆ. ಅವನು ಬರುವುದರೊಳಗಾಗಿ ನೀವು ಹಿಂದಿರುವುದು ಒಳ್ಳೆಯದು ಎಂದರು. ಅಷ್ಟರಲ್ಲಿ ಅಲಿ ಬಂದು ಜನರ ಮಾತನ್ನು ಕೇಳಿ ಕೋಪಗೊಂಡನು. ಕೊನೆಗೆ ರಾಜಿ ಮಾಡಿಕೊಂಡು ಗುರು ಶಿಷ್ಯರಿಬ್ಬರನ್ನು ಶಿರಡಿಗೆ ಕರೆದುಕೊಂಡು ಹೋದರು. ಸ್ವಲ್ಪ ಕಾಲದಲ್ಲಿಯೇ ಅಲಿಯ ಪ್ರವರ್ತನೆಯನ್ನು ಒಪ್ಪದ ಭಕ್ತರು ಆತನಿಗೆ ದೇವಿದಾಸನೊಡನೆ ವೇದಾಂತ ಚರ್ಚೆಯನ್ನು ಏರ್ಪಡಿಸಿದರು. ಅದರಲ್ಲಿ ಯುವಕನಾದ ದೇವಿದಾಸನ ಮುಂದೆ ವೃದ್ಧ ಪಂಡಿತ ಅಲಿ ಪರಾಭವವನ್ನು ಹೊಂದಿ ಮಾರನೇ ದಿನವೇ ಯಾರಿಗೂ ಹೇಳದೆ ಕೇಳದೆ ಬಿಜಾಪುರಕ್ಕೆ ಹೊರಟು ಹೋದನು. ತರುವಾಯ ಒಂದು ಸಾರಿ ಆತ ಪಶ್ಚಾತ್ತಾಪ ಪಟ್ಟು ಭಕ್ತಿ ಶ್ರದ್ಧೆಗಳಿಂದ ಬಾಬಾನನ್ನು ದರ್ಶಿಸಿದನು.
ಬಾಬಾ ಮಾತ್ರ ಆತನೊಡನೆ ಅತಿ ಪ್ರೇಮದಿಂದ ಮಾತನಾಡಿದರು. ಅವರು ಮೊದಲಿನಿಂದಲೂ ಸಾಧುವಿಗೆ ಇರಬೇಕಾದ ಸೈರಣೆ, ನಮ್ರತೆ ಮತ್ತು ಸಹನೆಗಳನ್ನು ತಮ್ಮ ಪ್ರವರ್ತನೆಯ ಮುಖಾಂತರ ತಿಳಿಸುತ್ತಲೇ ಇದ್ದರು. ರಮನ್ ಮಹರ್ಷಿಗಳು ಹೇಳಿದ ಹಾಗೆ ಜ್ಞಾನಿಯನ್ನು ಜ್ಞಾನಿಯೇ ಗುರುತಿಸಬಲ್ಲ, ಆದರೆ ಅಲ್ಲಿಗೆ ಇದನ್ನು ಗ್ರಹಿಸುವುದಕ್ಕೆ ಅಷ್ಟು ಕಾಲ ಹಿಡಿತು. ಪ್ರೇಮ ಸಹನೆಯಿಂದ ಕೂಡಿದ ಸತ್ಯವೇ ಜಯಿಸಿತು. ದೇವಿದಾಸ ಪರಿಸರ ಗ್ರಾಮಗಳಲ್ಲಿ ವೈದ್ಯ ವೃತ್ತಿಯನ್ನು ನಡೆಸುತ್ತಿದ್ದನು. ಒಂದಿನ ಸಾಯಿ ಆತನನ್ನು ಸ್ತ್ರೀಯರಿಂದ ಸಾಧುಗಳು ಬಹುದೂರವಿರಬೇಕು ಎಂದು ಗದರಿಸಿಕೊಂಡರು. ಕಾರಣವೇನೋ ಯಾರಿಗೂ ತಿಳಿಯದು. ಕೆಲವು ದಿನಗಳ ನಂತರ ಒಬ್ಬ ಶ್ರೀಮಂತಿ ದೇವಿದಾಸನನ್ನು ಕುರಿತು ದುಷ್ಟಾಚಾರ ಮಾಡುತ್ತೇನೆಂದು ಬೆದರಿಸಿ ಆತನನ್ನು ತನ್ನ ವಶ ಕೆಳೆದುಕೊಂಡಳು. ಆಗ ಆತನಿಗೆ ಸಾಯಿಯ ಮಾತಿನ ಅರ್ಥ ಕೂಡಲೇ ತಿಳಿದು ಆ ಪ್ರಾಂತ್ಯವನ್ನೇ ಬಿಟ್ಟು ಹೊರಟು ಹೋದನು. ಜಾನಕಿದಾಸನೆಂಬ ಇನ್ನೊಬ್ಬ ಸಾಧು ಸಾಯಿ ಎಚ್ಚರಿಕೆಯನ್ನು ಜಾಗ್ರತೆಯಾಗಿ ಅನುಸರಿಸುತ್ತಿದ್ದನು. ಕೊನೆಗೆ ಆತನು ಶಿರಡಿಯಿಂದ ಹೊರಟು ಹೋಗುತ್ತಿದ್ದರೆ ಭಕ್ತರು ಆತನನ್ನು ಬಹು ಗೌರವವಾಗಿ ಬೀಳ್ಕೊಟ್ಟರು. ಆಗ ಆತನ ದಿವ್ಯ ವರ್ಚಸ್ಸು ಬೆಳಕಿನ ರೂಪದಲ್ಲಿ ಮಾರುತಿ ವಿಗ್ರಹದಲ್ಲಿ ಲಯಗೊಂಡಿತು. ಜೈ ಜೈ ಸಾಯಿನಾಥಾಯ ನಮಃ.